ನಮಸ್ಕಾರ. ನಮಸ್ಕಾರ. ಹ್ಯಾಪಿ ಮ್ಯಾರಿಡ್ ಲೈಫ್. ನೀವು ಬರ್ಲಿಲ್ಲ ರವೇ ಇರ್ಲಿ. ಮದುವೆಗೆ ಬರ್ತಾ ಇದ್ರೇನಂತೆ ನೋಡಿ, ಎಷ್ಟು ಅರೇಂಜ್ಮೆಂಟ್ ಮಾಡಿದೀವಿ. ಮಿಸಸ್ ಆಕಾಶ್, ನಾವು ನಿಮ್ಮ ಅಕ್ಕ ಪಕ್ಕ. ಅಕ್ಕ ಇದಾರೆ, ಪಕ್ಕ ಎಲ್ಲಿ? ಪಕ್ಕ ಮೇಲ್ಗಡೆ ಎಲ್ಲ ರೆಡಿ ಮಾಡ್ತಾ ಇದಾರೆ, ಬನ್ನಿ. ಬರ್ತೀನಿ ಸರ್. ಆಯ್ತು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಅಯ್ಯೋ ನಿಮ್ಗೆ ಯಾವಾಗ್ಲೂ ಅದೇ. ಬನ್ನಿ ಬನ್ನಿ. ನಮಸ್ತೆ. ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ಆಕಾಶ್. ಅಂಜಲಿ ಅಂತ ಕರೆದ್ರೆ ಸಾಕು. ಓಹೋ, ಹೆಸರು ಚೇಂಜ್ ಮಾಡ್ಬಿಟ್ಟಿನಿ. ಅವಳ ಹೆಸರು ಅಂಜಲಿ, ನಾನ್ ಆಕಾಶ. ಓಕೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಸೆ, ಎಂಜಾಯ್ ಯುವರ್ ಸೆಲ್ಫ್. ಈ ಹೆಂಗಸರು ಏನಿದ್ರು ಇಡೀ ದಿನ ಜಗಳ ಆಡಿದ್ರು ಅವ್ರು ಕರ್ಗೋದೇನಿದ್ರು ಬೆಡ್ರೂಮ್ ನಲ್ಲಿ. ಏನಯ್ಯ, ನಿನ್ನ ಹೆಂಡತಿನು ನನ್ನ ಹೆಂಡತಿ ತರ ಬಹಳ ಸ್ಟ್ರಾಂಗ್ ಅಂತ ಕಾಣಿಸುತ್ತೆ. ರೀ ಏನಮ್ಮ, ನಿಮ್ಗೆ ಹೇಗೆ ಗೊತ್ತು? ಅಂಜಲಿ ಅಂತ ಕರೀರಿ ಅಂದಾಗಲೇ ಗೊತ್ತಾಗೋಯ್ತು. ಇವತ್ ರಾತ್ರಿ ಕೆಡ್ಡಾದಲ್ಲಿ ಬಿದ್ದ ಮೇಲೆ ಬೆಳಗಾಗಿ ಹೇಳೋ ಅಷ್ಟರಲ್ಲಿ ಸರಿಯಾಗಿ ಪಳಗಿರ್ತಾರೆ. ಆಗ ನಮ್ ಕಂಟ್ರೋಲ್ ನಲ್ಲಿ ಇರ್ತಾರೆ, ಅದನ್ನ ಬಿಡಬಾರ್ದು. ಬಂದೆ ಕಣೆ, ನನ್ನ ಹೆಂಡತಿನ ಬೆಳಿಗ್ಗೆ ಕಳಿಸ್ತೀನಿ ಆ ಹಾಸಿಗೆ ಸುತ್ತೋದಕ್ಕೆ. ಬರ್ಲಾ? ಓಕೆ. ಬಾರೆ ಬಾರೆ ಕಲ್ಯಾಣ. ನೀವಿಲ್ಲೇನ ಇರೋದು? ಹಾ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಸ್ಲಮ್ ಅಲ್ಲಿ ಇದ್ದೆ. ಮದುವೆ ಆಯ್ತಲ್ಲ, ಫ್ಲಾಟ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೋಡು, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಅದೇ ಅಡುಗೆ ಮನೆ, ಅಡುಗೆ ಸಾಮಾನು ಎಲ್ಲ ಇದೆ, ಸ್ವಲ್ಪ ಅಡುಗೆ ಮಾಡು. ನೋಡಿ, ನಾನು ಅಡುಗೆ ಮಾಡ್ತೀನಿ, ಬೇಕಾದನ್ನೆಲ್ಲ ತಿಂದು ಆರಾಮಾಗಿರ್ತೀನಿ ಅಂತ ಕನ್ಸು ಕಾಣಬೇಡಿ. ನನಗೆ ಅಡುಗೆ ಮಾಡಕ್ ಬರಲ್ಲ. ತಿನ್ನಕ್ಕೆ? ತಿನ್ನಕ್ಕೆ ನನಗೂ ಅಷ್ಟೇ, ಅಡುಗೆ ಮಾಡಕ್ ಬರಲ್ಲ. ಮ್ಯಾಗಿ ಒಂದು ಮಾಡ್ತೀನಿ, ತಿಂತೀಯಾ? ಕೇಳೋದೇನು, ತಿನ್ಲೇಬೇಕು, ಎಲ್ಲ ನನ್ನ ಕರ್ಮ. ಮದ್ವೆಗೆ ಮುಂಚೆನೂ ಇದೆ, ಮದ್ವೆ ಆದ್ಮೇಲೂ ಇದೆ. ಹೊಯ್, ಬೇಕಾಗಿತ್ತಾ? ಮಾಡೋದ್ ಮಾಡಿದೀನಿ, ತಿನ್ನಂಗಿದ್ರೆ ತಿನ್ನು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಐಟಮ್ಸಾ? ಮಾಡೋದಿರ್ಲಿ, ಭಿಕ್ಷೆ ಬೇಡಿದ್ರು ಇಷ್ಟೊಂದು ಐಟಮ್ ಇಷ್ಟು ಬೇಗ ಸಿಗಲ್ಲ. ಪಕ್ಕದ ಫ್ಲಾಟ್ ಆಂಟಿ ತಂದ್ಕೊಟ್ರು. ನೀನ್ ಕತ್ತರಿಸ್ತಾ ಇದೀಯ ಅಲ್ಲ? ಕರೆಕ್ಟ್ ಸಿಗಾದ್ರೆ ನಾನು ಕೂಗ್ಬಾರ್ದಾ? ನಾನ್ ಯಾಕೆ ಕರೀಲಿ? ನಿಮ್ಗೆ ಇಷ್ಟ ಬಂದಿದ್ದೀನ ನೀವು ಮಾಡ್ಕೊಂಡು ತಿಂತೀರಾ, ನನ್ಗಿಷ್ಟ ಆಗತ್ತೆ ನಾನು ತಿಂತೀನಿ. ಸಂತೋಷ. ಅನ್ನದಾತೋ ಸುಖಿ ಭವ. ಹೋಗ್ಲಿ, ಪಾತ್ರೆ ಬೆಳಗಾದ್ರೂ ಹೆಲ್ಪ್ ಮಾಡ್ತೀಯಾ? ಆಹಾ, ಇದಪ್ಪ ವರ್ಷೆ. ಇವಳಿಗೂ ಮಾಹೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಲಾ 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 ಲಾ. ಹೇ ಆಕಾಶ್, ನಿನಗೋಸ್ಕರ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ನಿನ್ನ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಊಟ ಕೂಡ ಕೊಟ್ಟು ಕಳಿಸಿದ್ದೀನಿ. ನೀನು ನೋಡಿದ್ರೆ ಎಲ್ಲ ಕಡೆ ಲೈಟ್ ಹಾಕೊಂಡು ಏನಯ್ಯ ಮಾಡ್ತಾ ಇದೀಯಾ? ಅಂಕಲ್, ಕಣ್ಣಿರೋದು ಯಾಕೆ? ಸುಂದರವಾಗಿರೋದನ್ನ ನೋಡಕ್ಕೆ. ಮತ್ತೆ ಲೈಟ್ ಆಫ್ ಮಾಡಿದ್ರೆ ಏನ್ ಕಾಣುತ್ತೆ? ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಓ ಶಾರದಾ, ಎಲ್ಲ ಲೈಟ್ಸು ಆನ್ ಮಾಡು. ಒಕ್ಕೊಂಡೋಗೋ ವಯಸ್ಸಲ್ಲಿ ಚಪ್ಲ ಬೇರೆ. ಹೆಂಗ್? ಅಂಜಲಿ, ಸಾರಿ. ನೋಡಿ, ನೀವ್ ಹೀಗೆ ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಪ್ಲೀಸ್. ಸಾರಿ, ಐ ಆಮ್ ರಿಯಲಿ ಸಾರಿ. ಲಾಯರ್ ಆಫೀಸ್ ಅಡ್ರೆಸ್ ನೋಡು, ನನಗೆ 1 hour ಪ್ರೋಗ್ರಾಮ್ ಇದೆ, ಅದನ್ನ ಮುಗಿಸಿ ಲಾಯರ್ ಆಫೀಸಿಗೆ ಬರ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ನನಗೆ ಬ್ಯಾಂಗ್ಳೂರಲ್ಲಿ ಅಷ್ಟು ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ. ಆಟೋದಲ್ಲಿ ಬಾ. ನನ್ಗೆ ಯಾವತ್ತೂ ಆಟೋದಲ್ಲಿ ಓಡಾಡೋ ಅಭ್ಯಾಸ ಇಲ್ಲ. ಏನ್ ನೀನು ಏನ್ ಕೇಳಿದ್ರು ನನಗೆ ಅಭ್ಯಾಸ ಇಲ್ಲ ಅಂತ್ಯ, ಗೊತ್ತಿಲ್ಲ ಅಂತ್ಯ. ನೋಡಿ, ಸುಮ್ಮನೆ ಮಾತಾಡಬೇಡಿ. ಬ್ಯಾಂಗ್ಳೂರ್ ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಅಂತಲ್ಲ. ನಾನು ಎಜುಕೇಟೆಡ್, MS ಮಾಡಬೇಕು ಅಂತಿದ್ದೆ. ಎಲ್ಲ ಪರ್ಫೆಕ್ಟ್ ಆಗಿ ನಡೆದಿದ್ರೆ ನಾನು ಹೇಮಂತ್ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗ್ತಿದ್ವಿ. ಈ ಮದ್ವೆ ಮಧ್ಯ ಬಂತು. ಅದು ನನಗೆ ಬೇಡದಿರೋ ವಿಷಯ. ಈಗ ನಮ್ಮಿಬ್ಬರಿಗೂ ಬೇಕಾಗಿರೋದು ಡಿವೋರ್ಸ್. ಇಷ್ಟಪಟ್ಟಿದ್ ಬೇಕು ಅಂದ್ರೆ ಕಷ್ಟ ಆದ್ರೂ ಅನುಭವಿಸ್ಬೇಕು.
ಓಕೆ ಬಾಯ್. ಸರ್ 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 ಸ್ಟಾಪ್ 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 ಸರ್ 3 ದಿವಸದಿಂದ ಊಟ ಮಾಡಿಲ್ಲ. ಏನಾದರೂ ಈ ಏರಿಯಾಗ ಹೊಸಬನ ನೀನು? ಹೌದು ಸರ್. ಯಾಕೆ? ಸೆಕ್ಯೂರಿಟಿ. ಯಾರಿಗೂ ಗೊತ್ತಿಲ್ಲದಂಗೆ ಜಂಪಿಂಗ್ ಇನ್ ದ ವಾಲ್ ಅಂಡ್ ವಾಕಿಂಗ್ ಅಂಡ್ ಬೆಗ್ಗಿಂಗ್ ಸರ್. ಸಿಕ್ಕಾಪಟ್ಟೆ ಮನೆಗಳಿವೆ. ಹಾಕಿ ಹಾಕಿ ಸರ್, ಹಾಕಿ. ನಿಮ್ದು ದೊಡ್ಡ ಮನಸ್ಸು ಸರ್. ನೀವು ದೊಡ್ಡ ದಾನಶೂರ ಸರ್. ಸರ್ ನಾನಲ್ಲ, ಅವರು. ಯಾರು ಸರ್? ದೊಡ್ಡ ದಾನಶೂರ. ನೀನ್ ಸಾಕನ್ನವ್ರಿಗೂ ಎತ್ತೆತ್ ಕೊಡ್ತಾ ಇರ್ತಾರೆ. ಓಕೆ ಹೋಗೋ. ಸರ್ ಸರ್ ದಾನ ಮಾಡಿ ಸರ್. ಊಟ ಮಾಡಿ 2 ದಿವಸ ಆಯ್ತು ಸರ್. ದಾನ ಮಾಡಿ ಸರ್. ದೂರ ದೂರ. ಯಾಕೆ ಸರ್ ನಮ್ಮನ್ ಕಂಡ್ರೆ ಯಾಕೆ ಸರ್ ಅಷ್ಟೊಂದು ಅಸಹ್ಯ? ಮತ್ತಿನ್ನೇನು, ನಿಮ್ಮಿಂದಾನೆ ನಮ್ಮ ದೇಶದ ಮರ್ಯಾದೆ ಎಕಾನಮಿ ಎಲ್ಲ ಹಾಳಾಗೋಗ್ತಾ ಇರೋದು. ಕೆಲಸ ಮಾಡೋದು ಬಿಟ್ಬಿಟ್ಟು ಸಿಗ್ನಲ್ಗಳಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕೆ ಆಗಲ್ವಾ? ಯಾಕೆ ಸರ್ ನಾಚಿಕೆ ಆಗ್ಬೇಕು? ಮನೆಗೆ ಹೋದ್ರೆ ಅವ್ರ ಇಷ್ಟ ಬಂದಿದ್ದು ನಮ್ಗೆ ಹಾಕ್ತಾರೆ. ಸಿಗ್ನಲ್ಗೆ ಹೋದ್ರೆ ಕಾಸು ಸಿಗುತ್ತೆ. ಹಾಗಾಗಿ ನಮಗೆ ಇಷ್ಟ ಬಂದಿದ್ದು ನಾವು ತಿನ್ಬೋದಲ್ಲ. ಒದ್ರೆ ಕಕ್ಬಿಡ್ಬೇಕು ತಿಂದಿದ್ದಲ್ಲ. ಯಾಕೆ? ಒಂದೊಂದ್ ಸಿಗ್ನಲ್ 10 ಜನ ನಿಂತಿರ್ತೀರಾ. ಎಷ್ಟೇ ನಿಮ್ ಸಂಬಂಧ ದಿನಕ್ಕೆ? ಈಗ ಮೊದಲ್ನಂಗಿಲ್ಲ ಸರ್. ಈ ಫ್ಲೈ ಓವರ್, ರೋಡ್ ರಿಪೇರಿ, ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿದೆ. ಹಾಗಾಗಿ ದಿನಕ್ಕೆ ಜಸ್ಟ್ 500 ರಿಂದ 600 ರೂಪಾಯಿ ಕಮಾಯಿ ಆಗುತ್ತಷ್ಟೇ. ಏನು, ಒಬ್ಬನಿಗೆ ಒಂದು ತಿಂಗಳಿಗೆ 15 ರಿಂದ 18 ಸಾವಿರ ರೂಪಾಯಿ? ಅಯ್ಯೋ 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 ಅಯ್ಯೋ. ಬೆಂಗಳೂರಲ್ಲಿ ಎಷ್ಟೊಂದು ಸರ್ಕಲ್ಗಳಿವೆ. ಅಲ್ಲಿಗೆ ಒಂದ್ ತಿಂಗಳಲ್ಲಿ ನಮ್ಮ ಜನ ಸಂಪಾದನೆ ಮಾಡೋದ್ರಲ್ಲಿ 8 ರಿಂದ 10 ಕೋಟಿ ರೂಪಾಯಿ ವೇಸ್ಟ್ ಆಗ್ತಿದೆ. ಎಲ್ಲ ನಿಮ್ಮಿಂದನೇ. ನಮ್ಮ ಬಗ್ಗೆ ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ನಮ್ಮ ಕಮ್ಯುನಿಟಿನ ಚಪ್ಪಲಿ ತಗೊಂಡು ಹೊಡಿತೀನಿ ನೋಡು ನನ್ನ ಮಗನೇ. ನನ್ನ ನಿನ್ ಲೆವೆಲ್ ಇಳಿಸ್ತೀಯಾ? ನಾವ್ ಯಾರೋ? ನಾವ್ ದಾನಿಗಳು. ದಾನ ಯಾರಿಗೆ ಮಾಡ್ತೀರಾ? ಭಿಕ್ಷುಕರಿಗೆ. ಹಾಗಾದ್ರೆ ನಮ್ಮಿಂದ ತಾನೇ ನೀವು ದಾನಿಗಳು. ಜಾಸ್ತಿ ಮಾತಾಡ್ಬೇಡಿ. 100-200 ದಾನ ಮಾಡ್ಬಿಟ್ಟು ಹೋಗಿ. ಆ ಬೈಕ್ನವ್ರು ಹೇಳಿದ್ರು ಸಾಕು ಸಾಕು ಅನ್ನೋರ್ಗು ಕೊಡ್ತಾನೆ ಇರ್ತಾರೆ ಅಂದ್ರು. ಆದ್ರೆ ಇದು ಅಂತ ಹೇಳಿಲ್ವಲ್ಲಪ್ಪ. ಸಖತ್ ಹಾಟ್ ಮಗ. Hi Akash, happy married life. ಥ್ಯಾಂಕ್ ಯು. ಹಾಯ್ ಆಕಾಶ್, ಹಿಯರ್ ಇಸ್ ಯುವರ್ ಸೆಟ್ ಆಫ್ ಕ್ವೆಶನ್ಸ್. ಕಪಲ್ ಬರ್ತಿದ್ದಾರೆ ಇಂಟರ್ವ್ಯೂಗೆ. ಅವ್ರದ್ದು 50th ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಓ ಅಪ್ಪಣೆ. ಇಳಿ ವಯಸ್ಸು ಎಳೆ ವಯಸ್ಸು ಡಿಸ್ಕಷನ್. ಏನ್ ಅದೃಷ್ಟನೋ ನಂದು. ಮದ್ವೆ ಆಗಿ 1 ವಾರ ಆಗಿಲ್ಲ, ಆಗ್ಲೇ ½ ಸೆಂಚುರಿ ದಾಟಿರೋರ ಜೊತೆ ಇಂಟರ್ವ್ಯೂ. ಆಮೇಲೆ ಆಕಾಶ್, ಇನ್ನೊಂದು ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆಯಪ್ಪ ನಿನ್ ಮೇಲೆ. ತುಂಬಾ ಪಕ್ಕಾ ಕನ್ನಡ ಮಾತಾಡ್ತಿದ್ಯಂತೆ ನೀನು. ಯಾಕೆ ಇಂಗ್ಲಿಷ್ನವ್ರು ಮಾತಾಡ್ತಾರಲ್ಲ ಆ ಥರ ಸ್ಟೈಲಾಗಿ ಕನ್ನಡ ಮಾತಾಡಬಾರ್ದು? ಏಯ್, ನಾನು ಕನ್ನಡನ ಕನ್ನಡ ತರನೇ ಮಾತಾಡೋದು. ಎನ್ನಡ ಎಕ್ಕಡ ಅನ್ನೋದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊ, ಗೊತ್ತಾಯ್ತಾ? ಓಕೆನಪ್ಪ. ಬೆಂಗಳೂರಿಗೆ ಬರ್ತಿದ್ದಂಗೆ ಕರ್ನಾಟಕ ಸ್ವರ್ಗ ಅಂತಾರೆ. ಇಷ್ಟು ಚೆನ್ನ, ಅಷ್ಟು ಜಾಗ, ಜೇಬ್ ತುಂಬ ದುಡ್ಡು ತುಂಬಿದ ತಕ್ಷಣ ನಮ್ಮ ಭಾಷೆ ನಮಗೆ ಕಳ್ಸ್ಕೊಡಕ್ ಬರ್ತಾರೆ. ಹಾ. ನಮಸ್ಕಾರ ಬೆಂಗಳೂರು. ಯಾವ್ದೇ ಕಾಳು ಹಾಕಿದ್ರು ಬೇಯ್ತಿತ್ತು ಅನ್ನೋದ್ರಿಂದ ಬೆಂದ ಕಾಳೂರು ಅಂತ ಕರಿತಿದ್ದ ಊರು ಬೆಂಗಳೂರಾಯ್ತು. ಈಗ ತಂಬೇಳೆ ಬೇಯಿಸ್ಕೊಳ್ಳೋರಿಂದಲೇ ತುಂಬೋಯ್ತು. ನಾನ್ ನಿಮ್ಮ ಆಕಾಶ್. ಆಸೆನ ಆಕಾಶ ಛತ್ರಕ್ಕೆ ಬೆಳೆಸಿರೋರು, ಬೈಕೆನ ಭೂಮಿಯಷ್ಟು ಆಸಿರೋರು, ಸ್ನೇಹ ಪ್ರೀತಿನ ಕೇಳೋರು, ಸಂತೋಷನ ಹಂಚ್ಕೊಳ್ಳೋರು, ನಿಮ್ಮೆಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸೋಮಶೇಖರ್, ಶಾರದಾ, ಸೋಮಶೇಖರ್ ಇದ್ದಾರೆ. ನಾವು ಅವ್ರ ಮ್ಯಾರಿಡ್ ಲೈಫ್ ಬಗ್ಗೆ ಮಾತಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ನಿಮಗ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ಒಬ್ರಿಗೊಬ್ರಿಗೆ ಬೇಜಾರಾಗಿ ಬೇರೆ ಆಗ್ಬೇಕು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಖಂಡಿತವಾಗಿಯೂ ಇಲ್ಲ. ಇದು ರಹಸ್ಯ ಏನು ಅಂತ ಹೇಳ್ತೀರಾ? ನಮ್ಮಲ್ಲಿರುವ ಹೊಂದಾಣಿಕೆ. ನಮ್ಮಿಬ್ಬರ ಮಧ್ಯೆ ಎಷ್ಟೋ ದಿನ ಜಗಳ ಆಗಿದೆ, ಆದ್ರೆ ಅದು ಯಾವತ್ತೂ ಒಂದು ರಾತ್ರಿನೂ ಮೀರಿಲ್ಲ. ಅಂದ್ರೆ ನೀವು ಜಗಳ ಆಡ್ತೀರಾ? ಪ್ರೀತಿ ಇದ್ದ ಕಡೆನೆ ಜಗಳಾನು. ಯು ಆರ್ ಫ್ಯಾಂಟಾಸ್ಟಿಕ್. ಈಗ ನಮ್ ಕಾಲರ್ಸ್ ವೇಟ್ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಸರ್, ನನ್ನ ಹೆಸರು ಕಿಶೋರ್ ಅಂತ. ಮದ್ವೆ ಆಗಿ 4 ವರ್ಷ ಆಯ್ತು. ದಿನಾ ಜಗಳ ಸಾರ್ ಮನೇಲಿ. ನೆಮ್ಮದಿನೇ ಇಲ್ಲ. ಏನ್ ಮಾಡೋದು ಸಾರ್? ಈ ತರ ಜಗಳ ಆದಾಗ ನೀವೇನ್ ಮಾಡ್ತೀರಾ? ರಾತ್ರಿ ಮಲಗುವಾಗ ನಾವು ಒಬ್ಬರ ಕೈನ ಇನ್ನೊಬ್ರು ಹಿಡ್ಕೊಂಡು ಮಲಗ್ತೀವಿ. ಅದ್ರ ಅರ್ಥ ಯಾರೇ ತಪ್ಪು ಮಾಡಿದ್ರು ಒಬ್ಬರನ್ನ ಇನ್ನೊಬ್ರು ಕ್ಷಮಿಸ್ಬೇಕು ಅನ್ನೋದಷ್ಟೇ. ಬೆಳಗಾಗಷ್ಟರಲ್ಲಿ ಮನ್ಸು ಹಗುರಾಗಿರುತ್ತೆ.
ಸೂಪರ್ ಐಡಿಯಾ ಮೇಡಮ್. ಕಿಶೋರ್ ಕೇಳಿಸ್ಕೊಂಡ್ರಾ? ನೀವು ಇದನ್ನ ಫಾಲೋ ಮಾಡಿ, ನಿಮಗೆ ಖಂಡಿತ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಹಲೋ ಹಲೋ ಸರ್, ನಾನು ರವಿ ಅಂತ. ಹೇಳಿ ರವಿ ಅವರೇ. ಸರ್, ಆ ಕಪಲ್ ಮಾತು ಕೇಳಿದ್ರೆ ಮದುವೆ ಆಗೋಣ ಅನ್ಸುತ್ತೆ. ಆದ್ರೆ ಆ ಕಿಶೋರ್ ಹೇಳಿದ ಮಾತು ಕೇಳಿದ್ರೆ ತುಂಬಾ ಭಯ ಆಗುತ್ತೆ. ಈ ಮದುವೆ ಅನ್ನೋದು ಸ್ವೀಟ್ ಇದ್ದ ಹಾಗೆ, ತಿಂದ್ರೆ ಎಲ್ಲಿ ಶುಗರ್ ಜಾಸ್ತಿ ಆಗುತ್ತೋ ಅನ್ನೋ ಭಯ, ಬಿಟ್ರೆ ಅಯ್ಯೋ ತಿನ್ಲಿಲ್ವಲ್ಲ ಅನ್ನೋ ಪಶ್ಚಾತ್ತಾಪ. ಅದಕ್ಕೆ ತಿಂದು ಬಿಡಿ. ಆಕಾಶ್ ಅವ್ರೆ, ನೀವು ಸ್ವೀಟ್ ತಿಂದಿದ್ದೀರಾ? ಓ, ತಿಂದ್ 1 ವಾರ ಆಯ್ತು. ಹೌದಾ? ಹೇಗ್ ನಡೀತದೆ ನಿಮ್ ಲೈಫು? ಸಿಕ್ಕಿದ ಕಡೆ ನುಕ್ಕೊಂಡು ಹೋಗ್ತಾ ಇದೆ. ಗಂಡನ ಕೈಯಲ್ಲಿ 3 ಗಂಟೆ ಹಾಕ್ಸಿ ತಾಳಿ ಕಟ್ಸೋದ್ರ ಅರ್ಥ ಪ್ರೇಮ, ಸಹನೆ, ಶೀಲ ಅನ್ನೋ ಸರ್, ನಾನು ಒಪ್ಪಂದ. ಅಂಜಲಿ ಅಂತ ಡೈವರ್ಸ್ ವಿಷಯಕ್ಕೆ. ಶೂ. ಧಾರೆ ಹರ್ಕೊಡುವಾಗ ತಾಂಬೂಲದ ಮೇಲೆ ಕಾಸಿಟ್ಟು ಜೇನನ್ ಬೆರೆಸಿರೋ ಹಾಲಿನ ಜೊತೆ ಮುಹೂರ್ತ ಮಾಡ್ಕೊಡೋದ್ರ ಅರ್ಥ ನಿಮ್ ಮನಸ್ಸು ಹಾಲಿನಷ್ಟು ಶುದ್ಧವಾಗಿ, ನಿಮ್ ಜೀವನ ಜೇನಷ್ಟು ಸಿಹಿಯಾಗಿರ್ಲಿ ಅಂತ, ಮನೆ ಲಕ್ಷ್ಮಿ ಕೃಪೆಯಿಂದ ತುಂಬಿರ್ಲಿ ಅನ್ನೋದಾಗಿತ್ತಂತೆ. ಈಗ ಒಂದು ಸೂಪರ್ ಸಾಂಗ್. ಸರ್, ನೀವು ಹೊರಡಕ್ ಮುಂಚೆ ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳಿ. ನನ್ ಪರ್ಸನಲ್ ಕ್ವೆಶ್ಚನ್. ನೀವು ಮದ್ವೆಗ್ ಮುಂಚೆ ಯಾರನ್ನಾದ್ರೂ ಪ್ರೀತಿಸಿದ್ರಾ? ಇವಳೇ ಮೊದಲನೇ ಅವಳು. ಇವಳ ಜೊತೆನೆ ನನ್ ಮೊದಲನೇ ಪ್ರೀತಿ. ನೀವು? ಅಯ್ಯೋ, ನಾನು ಅಷ್ಟೇ. ಅದಕ್ಕೆ ಹೇಳೋದು, ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಮದ್ವೆ ಆಗಿ ಎಷ್ಟು ದಿವಸ ಆಯ್ತು? 1 ವಾರ ಆಯ್ತು. 1 ವಾರನಾ? ವೆರಿ ಗುಡ್. ಕೆಲವರು 2 ದಿನ. ಮೊನ್ನೆ ಅಂತೂ ಏರ್ಪೋರ್ಟ್ ಹೋಗೋಷ್ಟ್ರೊಳಗಾಗಿ ಡೈವರ್ಸ್ ಬಂದಿದ್ರು. ಅಂದ್ಮೇಲೆ ನಿಮ್ದು ಲಾಂಗೆಸ್ಟ್ ಮ್ಯಾರಿಡ್ ಲೈಫ್. ಕಂಗ್ರಾಚುಲೇಷನ್. ನಿಮ್ಮ ಯಜಮಾನ್ರಲ್ಲಿ ಬರ್ತಾರೆ. ಹಾ, ಬಂದೆ. ಸಾರಿ. ಯಾಕೆ ಡೈವರ್ಸು? ಒಟ್ಟಿಗೆ ಬಾಳಕ್ ಇಷ್ಟ ಇಲ್ಲ. ಹಾಗಾದ್ರೆ ಮದ್ವೆ ಯಾಕಾದ್ರಿ? ಮನೆಯವ್ರ ಒತ್ತಾಯಕ್ಕೆ. ದುಡ್ಡು ವೇಸ್ಟ್ ಅಲ್ವೇ? ನೀವ್ ಈಗೆಲ್ಲ ಮಾತಾಡಿದ್ರೆ ಟೈಮ್ ವೇಸ್ಟ್ ಅಲ್ವೇ? ಅಂದ್ರೆ ನಿಮಗೆ ಡೈವರ್ಸ್ ಬೇಕೇ ಬೇಕು? ಡೌಟೇ ಇಲ್ಲ. ನಿಮ್ಮಿಬ್ಬರಿಗೂ ಒಪ್ಪಿಗೆ ಇದೆಯಾ? ಹೌದು. ಆಯ್ತು. ಆದ್ರೂ ನಿಮಗೊಂದು ಮಾತು ಹೇಳ್ತೀನಿ. ಈಗ ತಾನೇ ರೇಡಿಯೋ ಕೇಳಿದೆ, ಅದ್ರಲ್ಲೊಂದು ಹುಡುಗ ಪ್ರೋಗ್ರಾಮ್ ನಡೆಸ್ಕೊಟ್ಟ. ಮದುವೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ದ ಅಂದ್ರೆ ನೀನು ಕೇಳಿದ್ರೆ. ಆ ಪ್ರೋಗ್ರಾಮ್ ನಡ್ಸ್ಕೊಟ್ಟಿದ್ದೆ ನಾನ್ ಸರ್. ಸರ್ ಏನಾಯ್ತು ಸರ್? ಊರ್ ಜನನೆಲ್ಲ ಉದ್ಧಾರ ಮಾಡಕ್ ಹೊರಟಿದ್ಯಾ? ನಿನ್ ಜೀವನನೇ ಎಕ್ಕೊಟ್ಟೋಯ್ತಲೆಯ? ಏನ್ ಮಾಡಕ್ಕಾಗತ್ತೆ ಸರ್? ಹೊಟ್ಟೆ ಪಾಡು ಎಲ್ಲ ಮಾಡ್ಬೇಕು. ನಿಲ್ಸಯ್ಯ. ಸುರೇಖಾ, ಬಾಂಬೆ ಇಲ್ಲಿ. ಸರ್. ಅವ್ರ ಹತ್ರ ಡೈವರ್ಸ್ ಅಪ್ಲಿಕೇಶನ್ಗೆ ಸೈನ್ ಮಾಡಿಸ್ಕೊಳ್ಳಮ್ಮ. ಓಕೆ ಸರ್. ನಿಮ್ಮ ಯಜಮಾನ್ ಹೆಸರನ್ನ ಸೇರಿಸಿ ಬರೀರಿ. ಅದರ ಅವಶ್ಯಕತೆ ಇಲ್ಲ. ಮುಗಿತಾ? ಈಗ ತಾನೇ ಅಪ್ಲಿಕೇಶನ್ ಸೈನ್ ಮಾಡಿದ್ರಾ? ನೆಕ್ಸ್ಟ್ ಕೋರ್ಟ್ ಅಟೆಂಡ್ ಆಗಿ ಆಮೇಲೆ ಗೊತ್ತಾಗತ್ತೆ ಮುಗಿತೋ ಇಲ್ವೋ ಅಂತ. ಮನೆಗೆ ತಾನೆ ಬಾ, ಡ್ರಾಪ್ ಮಾಡ್ತೀನಿ. ನನ್ ದಾರಿ ನನಗೆ ಗೊತ್ತು. ಆಟೋ. ದೇವ್ರೆ, ಯಾವಾಗ ಡಿವೋರ್ಸ್ ಸಿಗುತ್ತೋ?